ಇವತ್ತು ಬಿಜೆಪಿ ದೊಡ್ಡ ಮಟ್ಟದ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾಗಿದ್ದ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ಇವತ್ತು ದೇಶದ ಸೈನಿಕರಲ್ಲಿ ಒಂದು ಬೆಂಬಲವನ್ನು ಸೂಚಿಸಿ ನೀವು ಒಂದು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದೀರಾ. ಇದು ಎಲ್ಲಿಂದ ಎಲ್ಲಿಗೆ ಮಾಡ್ತಾ ಇದ್ದೀರಾ ಸರ್? ಬೆಂಗಳೂರಲ್ಲಿ ದೇಶದ ನಮ್ಮ ಸೈನಿಕರಿಗೆ ಬೆಂಬಲ ಕೊಡುವಂತ ದೃಷ್ಟಿಯಿಂದ ಮಲ್ಲೇಶ್ವರ ಮಂತ್ರಿ ಮಾಲಿಂದ 18 ಕ್ರಾಸ್ ವರೆಗೂ ಮಾಡ್ತಾ ಇದ್ದೀರಿ. ಇದರಲ್ಲಿ ಎಲ್ಲ ಜನನು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಇದು ಭಾರತದ ಧ್ವಜಕ್ಕೆ ಗೌರವ ಸಲ್ಲಿಸುವಂಥದ್ದು, ಭಾರತ ಸೈನಿಕರಿಗೆ ಗೌರವ ಸಲ್ಲಿಸೋದು. ಏನು ಯುದ್ಧದಲ್ಲಿ ನಮ್ಮ ಸೈನಿಕರು ಶೌರ್ಯವನ್ನ ಧೈರ್ಯವನ್ನ ಪ್ರದರ್ಶನ ಮಾಡಿ ಪಾಕಿಸ್ತಾನವನ್ನ ಅಟ್ಟಡಗಿಸಿದ್ದಾರೆ, ಅವರಿಗೆ ಬೆಂಬಲ ಕೊಡುವಂತ ಒಂದು ಮೆರವಣಿಗೆ ಇದು. ಆ ದೃಷ್ಟಿಯಿಂದ ಇದೊಂದು ನಾನ್ ಪೊಲಿಟಿಕಲ್ ಆಗಿರೋ ದೃಷ್ಟಿಯಿಂದ ಬಹಳಷ್ಟು ಜನ ಸಾವಿರಾರು ಜನ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಯಾರ್ಯಾರು ಇದನ್ನ ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲಿ ಅವ್ರಿಗೂ ವಿನಂತಿ ಮಾಡ್ತೀನಿ, ಈ ಒಂದು ಭಾರತ ಮಾತಾ ಕಿ ಜೈ ಅನ್ನೋ ಘೋಷಣೆಗೆ ನೀವು ಕೂಡ ಪಾಲ್ಗೊಳ್ಳಿ ಅಂತ ವಿನಂತಿಯನ್ನು ಮಾಡ್ತೀನಿ. ಪರಮೇಶ್ವರ್ ಹೇಳ್ತಿದ್ರು, ನಾವು ಹಿಂದೆ ಮಾಡಿದ್ವಿ, ಬಿಜೆಪಿ ಸಹ ಬಂದು ಸೇರ್ಕೋಬೋದಾಯ್ತು. ಪರಮೇಶ್ವರ್ ಹೇಳ್ತಾರೆ, ನಾವು ಹಿಂದೆ ಸಹ ತಿರಂಗ ಯಾತ್ರೆಯನ್ನ ಮಾಡಿದ್ವಿ, ಬಿಜೆಪಿ ಸಹ ಬರ್ಬೋದಾಯ್ತು, ಇಲ್ಲ ನಾವು ಸಹ ನಮ್ ಕರೆದೆ ನಾವು ಸಹ ಹೋಗ್ತಿದ್ವಿ ಅಂತ. ಇದು ನಾನ್ ಪೊಲಿಟಿಕಲ್. ಕಾಂಗ್ರೆಸ್ ಅವ್ರು ಬಂದ್ರು ಯಾರೇ ಬಂದ್ರು ಕೂಡ ಇದರಲ್ಲಿ ಭಾಗವಹಿಸಬಹುದು, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಹಿಂದೆ ಅವರೇನು ಕರೆದಿಲ್ಲ. ಈಗ ನಾವೆಲ್ಲರಿಗೂ ನನ್ನ ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ದೀನಿ. ಇದು ಪಕ್ಷಾತೀತ ತಿರಂಗ ಯಾತ್ರೆ. ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಯಾರು ಕೂಡ ಯಾವುದೇ ವ್ಯಕ್ತಿಗೆ ಇಲ್ಲಿ ಘೋಷಣೆ ಕೂಗಬಾರ್ದು, ಒನ್ಲಿ ತಿರಂಗ ಸೈನಿಕರು ಇಷ್ಟು ಮಾತ್ರ ಅಂತ ಹೇಳಿ ಕೊಡ್ತಿದ್ವಿ. ಇದನ್ನ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಮಧ್ಯಪ್ರದೇಶದ ಸಚಿವರೊಬ್ರು ಸೈನಿಕರ ಬಗ್ಗೆ ಮಾತನಾಡಿರ್ತಕ್ಕಂಥ ಬಿಜೆಪಿ ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ನೋಡಿ, ಅವು ಯಾರು ಮಾಡಿದಾನೆ ತಪ್ಪೆ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಯಾರು ಕ್ಷಮಾಪಣೆಯನ್ನು ಕೂಡ ಕೇಳಿದ್ದಾರೆ ಅವರು, ನಾನು ಆತರ ಹೇಳೇ ಇಲ್ಲ ಅಂತೇಳಿ. ತಪ್ಪೆ. ಈಗಾಗಲೇ ಅವ್ರ ಮೇಲೆ ಕೇಸು ಕೂಡ ಲಾಡ್ಜ್ ಆಗಿದೆ. ಸೊ ನಮ್ಮ ಸೈನಿಕರೇನಿದ್ದಾರೆ, ಅವರು ಯಾವುದೇ ಧರ್ಮದವರು ಇದ್ರು ಕೂಡ ಅವರೆಲ್ಲ ನಮ್ಮವರು, ಭಾರತೀಯರು, ಪ್ರಶ್ನೆನೇ ಇಲ್ಲ. ಇದಿಷ್ಟು ವಿಪಕ್ಷ ನಾಯಕರಾಗಿದ್ದ ಆರ್ ಅಶೋಕ್ ಅವರ ಮತ್ತು ಸುದ್ದಿ ಜೊತೆ ರಾಘವೇಂದ್ರ ಪವರ್ ಟಿವಿ ಬೆಂಗಳೂರು.